ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರ್ದು ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ವ್ಯಾಕರಣ ಪಾಠ ಮಾಡ್ತಾರೆ. ಆದರೆ ಕನ್ನಡ ಪರ ಹೋರಾಟಗಾರರ ಮೇಲಿನ ಮೊಕದ್ದಮೆ ವಾಪಸ್ ಪಡೆಯುವಲ್ಲಿ ವಿಫಲರಾದ್ರ ಎನ್ನುವ ಅನುಮಾನ ಕಾಡುತ್ತೆ. ಬಿಹಾರಿಗಳಿಗೆ ನಿವೇಶನ ನೀಡುವ ಡಿಸಿಎಂ ಅವರೇ ಮೊದಲು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೆ ನಿವೇಶನ ಕೊಡಿ. ಟಿ.ಎ. ನಾರಾಯಣಗೌಡ ಹೇಳಿಕೆ. ಎಲ್ಲೋ ಇಡುವುದಕ್ಕೆ ಹೆಣ ಸುಡುವ ಮಷೀನ್ ತಂದಿದ್ದೀರಾ? ಜನರ ಒಂದು ಹೆಣಗಳ ಮೇಲೆ ಭ್ರಷ್ಟಾಚಾರ ಮಾಡುತ್ತಿದ್ದೀರಲ್ರಿ. ಸಚಿವ ರಹೀಂ ಖಾನ್ ಹಾಗೂ ಮಹಾನಗರ ಪಾಲಿಕೆ ಅಧ್ಯಕ್ಷರ ವಿರುದ್ಧ ಬಿಜೆಪಿ ಮುಖಂಡರ ಆಕ್ರೋಶ. ಭ್ರಷ್ಟಾಚಾರ ಬಿಟ್ಟು ಅಭಿವೃದ್ಧಿ ಮಾಡದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಮಲ್ಲಗರ್ ತಾಲೂಕಿನ ಹೊಳಸಮುದ್ರ ಗ್ರಾಮದಲ್ಲಿ ಜರುಗಿದ ಶ್ರೀ ಹರಿನಾಥ್ ಮಹಾರಾಜರ ಭವ್ಯ ಆರತಿ ಕಾರ್ಯಕ್ರಮ. ಶಾಂತಿ ಸೌಹಾರ್ದತೆಯನ್ನು ಜನಮಾನಸದಲ್ಲಿ ಬಿತ್ತಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಅನಂತ್ ಕದಂ. ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗಿ. ಔರಾ ತಾಲೂಕಿನ ಬಸವನವಾಡಿ ತಾಂಡ ನಿವಾಸಿಗಳಿಗೆ ಆಸ್ತಿ ನಿವೇಶನ ಸಕ್ರಮಗೊಳಿಸುವಲ್ಲಿ ವಿಫಲ. ನವೆಂಬರ್ 18ರಂದು ತಹಸೀಲ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಆಯೋಜನೆ. ಕಳೆದ ಆಗಸ್ಟ್ನಲ್ಲಿ ಲಿಖಿತ ರೂಪದಲ್ಲಿ ಅಧಿಕಾರಿ ಭರವಸೆ ನೀಡಿದರೂ ಈಡೇರದ ಬೇಡಿಕೆ. ಹೋರಾಟಗಾರರ ಮೇಲಿನ ಮೊಕದ್ದಮೆಗಳನ್ನು ಶೀಘ್ರವೇ ಹಿಂತೆಗೆದುಕೊಳ್ಳಲು ಕರ್ನಾಟಕ ಸರ್ಕಾರ ಬದ್ಧವಾಗಿದೆ. ಸಚಿವ ಈಶ್ವರ ಖಂಡ್ರೆ ಭರವಸೆ. ಕೊಟ್ಟ ಮಾತಿನಂತೆ ನಾವು ನಡೆದುಕೊಳ್ಳುತ್ತೇವೆ. ಕೆಲವೊಂದು ಕಾನೂನು ತೊಡಕುಗಳಿಂದ ವಿಳಂಬ ಆಗಿರಬಹುದು. ನಿಮ್ಮ ಕೂಗಿಗೆ ಬೆಂಬಲ ಸೂಚಿಸುತ್ತೇನೆ ಎಂದ ಸಚಿವರು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚೆನ್ನಾಗಿಯೇ ಇದ್ದಾರೆ. ಆದರೆ ಹೊರಗಿನಿಂದ ಬಂದ IAS IPS ಅಧಿಕಾರಿಗಳೇನಿದ್ದಾರಲ್ಲ, ಅವರನ್ನು ದಾರಿ ತಪ್ಪಿಸ್ತಾ ಇದ್ದಾರಾ? ಹಾಗೆ ವಿಧಾನಸೌಧದಲ್ಲಿ ಕನ್ನಡ ವ್ಯಾಕರಣ ಪಾಠ ಮಾಡುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕನ್ನಡ ಪರ ಹೋರಾಟಗಾರರ ಮೇಲಿನ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಾರರ ಮೇಲಿನ ಮೊಕದ್ದಮೆಗಳನ್ನು ವಾಪಸ್ ಪಡೆಯುತ್ತೇನೆ ಎಂದು ಮಾತು ಕೊಟ್ಟು ತಮ್ಮ ಮಾತು ಉಳಿಸಿಕೊಳ್ಳುವಲ್ಲಿ ವಿಫಲರಾಗ್ತಾ ಇದ್ದಾರಾ ಎನ್ನುವ ಅನುಮಾನ ನಮಗೆ ಕಾಡ್ತಾ ಇದೆ ಎನ್ನುವಂಥ ಮಾತನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ತಿಳಿಸಿದರು. ನಗರದ ರಂಗಮಂದಿರದಲ್ಲಿ ಆಯೋಜಿಸಿದ ಕನ್ನಡ ದೀಕ್ಷೆ ಸ್ವೀಕಾರ ಸಮಾರಂಭ ಮುಗಿದ ಬಳಿಕ ಸುದ್ದಿ ಸಮಯದೊಂದಿಗೆ ಮಾತನಾಡಿದ ಅವರು, ಕನ್ನಡಕ್ಕಾಗಿ ಕೈ ಎತ್ತುವ ಕನ್ನಡದ ಹೋರಾಟಗಾರರ ಕೈಗೆ ಸರ್ಕಾರ ಕೋಳ ತೊಡಿಸಿದರೆ ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರವನ್ನು ಕಳೆದುಕೊಳ್ಳುತ್ತಾರೆ ಎಂದು ನಾರಾಯಣಗೌಡರು ಸ್ವಲ್ಪ ಖಾರವಾಗಿ ನುಡಿದರು. ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದ ನಾರಾಯಣಗೌಡರು, ಉರ್ದು ಅದು ರಾಜ್ಯದ ಭಾಷೆಯಲ್ಲ, ಅದೊಂದು ಸಮುದಾಯದ ಮನೆಯ ಭಾಷೆ. ಯಾವುದೇ ಸಮುದಾಯದವರಿರಲಿ ಆಡಳಿತ ಭಾಷೆ ಕನ್ನಡ ಬಳಸದೆ ಅನ್ಯ ಭಾಷೆ ಹೇರಿಕೆ ಮಾಡಿದರೆ ಕರವೇ ಸಹಿಸುವುದಿಲ್ಲ. ಹೋರಾಟಗಾರರು ಉಗ್ರ ಹೋರಾಟ ಮಾಡುವ ಮುನ್ನವೇ ಜಿಲ್ಲೆಯ ವಿವಿಧ ಸಂಸ್ಥೆಯವರು ಕನ್ನಡ ಭಾಷೆ ಬಳಸಲಿ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಇನ್ನು ಬೆಂಗಳೂರಿನಲ್ಲಿ ಕೇವಲ ವೋಟ್ ಬ್ಯಾಂಕ್ಗಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬಿಹಾರಿಗಳಿಗೆ ನಿವೇಶನ ನೀಡುತ್ತಿರುವುದು ಖಂಡನೀಯ. ಮೊದಲು 26 ವರ್ಷಗಳಿಂದ ಹೋರಾಟ ಮಾಡುತ್ತಿರುವ ಕರವೇ ಹೋರಾಟಗಾರರಿಗೆ ಹಾಗೂ ನಮ್ಮ ಕಚೇರಿಗೆ ನಿವೇಶನಗಳನ್ನು ನೀಡಿ. ಕನ್ನಡಿಗರಿಗೆ ಸಹಕಾರ ನೀಡಿದರೆ ಮುಂದೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಇಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ ಎನ್ನುವಂಥ ಮಾತನ್ನು ಟಿ.ಎ. ನಾರಾಯಣಗೌಡರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಬನ್ನಿ ಈ ಕುರಿತು ಅವರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಸಿದ್ದರಾಮಯ್ಯನವರು ಸಮರ್ಥರಿದ್ದಾರೆ ಕನ್ನಡದ ವಿಚಾರದಲ್ಲಿ ಅಂತ ನಾನು ಅಂದ್ಕೊಂಡಿದ್ದೆ. ಕೆಲವು ಹೊರಗಡೆಯಿಂದ ಬಂದಂಥ IAS IPS ಅಧಿಕಾರಿಗಳೇನಿದ್ದಾರೆ ಅವರ ಒತ್ತಡಕ್ಕೆ ಸಿದ್ದರಾಮಯ್ಯನವರು ಏನಾದರೂ ಮಣಿದಿದ್ದಾರಾ ಅಂತ ಹೇಳಿ ನನಗೆ ಅನುಮಾನ ಕಾಡುತ್ತೆ. ನಾವೆಲ್ಲ ಅಂದ್ಕೊಂಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಮೇಲೆ ನಾಡೋಡಿ ವಿಚಾರ ಬಂದಾಗ ಒಂದಷ್ಟು ಅವರಿಗೆ ಕಾಳಜಿ ಕಳಕಳಿ ನೈಜವಾಗಿರುತ್ತೆ ಅಂತ ಅಂದ್ಕೊಂಡಿದ್ದು. ಆದರೆ ಇತ್ತೀಚಿನ ಸಿದ್ದರಾಮಯ್ಯನವರ ನಡವಳಿಕೆಗಳನ್ನು ಗಮನಿಸಿದಾಗ ಅದು ಎಲ್ಲೋ ವಿಧಾನಸಭೆಯಲ್ಲಿ ವ್ಯಾಕರಣ ಪಾಠ ಮಾಡೋದು, ಕನ್ನಡದ ವ್ಯಾಕರಣ ಪಾಠ ಮಾಡೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ಥರ ಆಶ್ವಾಸನೆಗಳನ್ನು ಕೊಟ್ಟು ತಪ್ಪಿಸ್ಕೊಳ್ಳುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು, ನಾನಿಲ್ಲದೆ ಹೋದರೂ ಮುಖ್ಯಮಂತ್ರಿಗಳು ಇಲ್ಲದೆ ಹೋದರೂ ಕನ್ನಡ ಉಳಿಯುತ್ತೆ. ಸೂರ್ಯ ಚಂದ್ರ ಇರೋವರೆಗೂ ಕನ್ನಡವನ್ನು ಯಾರೂ ಸಹ ಅದು ಮುಳುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡ, ಕನ್ನಡಿಗ, ಕರ್ನಾಟಕ ಉಳಿಬೇಕು ಅನ್ನುವ ನಮ್ಮ ಹೋರಾಟ. ಆ ಹೋರಾಟಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸ್ಪಂದಿಸ್ತೆ. ನೀವೇನಾದರೂ ಕೇಸು ಕಟ್ಲೆ ಹಾಕಿ ನಮ್ಮಂಥ ಹೋರಾಟಗಾರನ ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದ್ರೆ ಬೇಗ ಮುಖ್ಯಮಂತ್ರಿಗಳು ಅಧಿಕಾರ ಕಳ್ಕೋತಾರೆ. ಅದು ಆಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಕನ್ನಡಕ್ಕಾಗಿ ಕೈ ಎತ್ತು ಕೈ ಕಲ್ಪವೃಕ್ಷವಾಗುತ್ತೆ ಅಂತ ಪುಟ್ಟಪ್ಪನವರು ಹೇಳುವ ಹಾಗೆ ನಿಮ್ಮ ಕಾಳಜಿ ಕಳಕಳಿ ನೈಜವಾದ ಕನ್ನಡದ ಕಾಯಕ ಆಗಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ನೇರವಾಗಿ ಹೇಳ್ತೀನಿ. ಕನ್ನಡ ನಾಮಫಲಕ ವಿಷಯ ಬಂದಾಗ
ಬೀದರ್ ಜಿಲ್ಲೆಯಲ್ಲಿ ಸೋಮನಾಥ್ ಅವರು ಹಿಡ್ಕೊಂಡು ಬೆಂಗಳೂರಲ್ಲಿ ತಾವು ನಾರಾಯಣಗೌಡರವರೆಗೂ ಕೂಡ ಸಾಕಷ್ಟು ಹೋರಾಟ ಮಾಡ್ತಾ ಇದ್ರಿ. ಆದರೂ ಕೂಡ ಅದು ಶಾಲಾ ಕಾಲೇಜು ಇನ್ನು ಬೀದರ್ ಜಿಲ್ಲೆಯಲ್ಲಿ ಹೋಲಿಸಿದಾಗ ಉರ್ದು ಬೋರ್ಡ್ ಕೂಡ ಹಾಕ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ತಾವೇನು ಹೇಳ್ತಾ ಇದ್ದಾರೆ ಮಹಾನಗರ ಪಾಲಿಕೆ? ನೋಡಿ, ಉರ್ದು ಈ ರಾಜ್ಯದ ಭಾಷೆ ಅಲ್ಲ, ಅದು ಒಂದು ಸಮುದಾಯದ ಅವರ ಮನೆಯ ಭಾಷೆ ಅಷ್ಟೇ. ರಾಜ್ಯದ ಆಡಳಿತ ಭಾಷೆ ಕನ್ನಡ. ಕನ್ನಡವನ್ನು ಎಲ್ಲ ಧರ್ಮೀಯರು, ಅದು ಹಿಂದೂಗಳಾಗಲಿ, ಮುಸಲ್ಮಾನರಾಗಲಿ, ಕ್ರೈಸ್ತರಾಗಲಿ, ಬೌದ್ಧರಾಗಲಿ, ಯಾರೇ ಆಗಲಿ, ಈ ನೆಲದ ಭಾಷೆ ಕನ್ನಡ. ಕನ್ನಡವನ್ನು ಬಳಸಬೇಕು. ಕನ್ನಡವನ್ನು ಬಳಸದೆ ಯಾವುದೋ ಭಾಷೆ ಬಲವಂತದ ಏರಿಕೆ ಕನ್ನಡದ ಮೇಲಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸಲ್ಲ. ಯಾಕೆ ಇಡೀ ರಾಜ್ಯದ ಕಾರ್ಯಕರ್ತರು ಬಂದು ಒಂದು ದಿವಸ ಬೆಂಗಳೂರು ಆಂಗ್ಲ ಮತ್ತು ಬೇರೆ ಬೇರೆ ಭಾಷೆಯ ಫಲಕಗಳನ್ನು ನುಚ್ಚುನೂರು ಮಾಡಿದ್ರಲ್ಲ, ಹೊಡೆದೆಸ್ತ್ರಲ್ಲ, ಹಂಗೆ ಇಡೀ ಒಂದಿನ ಕರ್ನಾಟಕದ ನನ್ನ ಕಾರ್ಯಕರ್ತರಿಗೆ ಬೀದರ್ ಕರೆ ಕೊಟ್ಟರೆ ಅವತ್ತು ಬೀದರಲ್ಲಿ ಏನೂ ಉಳಿಯಲ್ಲ. ಅದು ಆಗೋದು ಬೇಡ ಅಂದರೆ ಬೀದರ್ ಜಿಲ್ಲೆಯ ವ್ಯಾಪಾರಿಗಳು, ಶಿಕ್ಷಣ ಸಂಸ್ಥೆಯ ಮುಖಂಡರು, ಮಾಲೀಕರು, ನೀವು ಕರ್ನಾಟಕದ ಸರ್ಕಾರದ ಕಾನೂನುಬದ್ಧ ಆದಂಥ ಕಾಯ್ದೆ ಇದೆ, ನಿಮ್ಮ ನಾಮಫಲಕದಲ್ಲಿ 60% ಕನ್ನಡ ಕಡ್ಡಾಯ ಅನ್ನುವ ಸರ್ಕಾರದ ಕಾಯ್ದೆ, ಅದನ್ನು ನೀವು ಇಲ್ಲಿ ಜಾರಿಗೆ ತರದೇ ಹೋದರೆ ನಾಳೆ ನನ್ನ ಕಾರ್ಯಕರ್ತರು ಕರೆ ಕೊಡ್ತೀನಿ, ಕನ್ನಡವಿಲ್ಲದ ಯಾವುದೇ ನಾಮಫಲಕ ಇದ್ದರೆ ಅದನ್ನು ಹೊಡೆದು ಎಸಿರಿ ಅಂತ ಹೇಳ್ತೀನಿ. ಅದು ಅವ್ರನ್ನ ತಡೀಲಿಕ್ಕೆ ಅವನ ಕೈಲೂ ಸಾಧ್ಯ ಇಲ್ಲ. ನಾನು ಪೊಲೀಸ್ ಅಧಿಕಾರಿಗಳು, ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳ್ತಾ ಇದ್ದೀನಿ, ನೀವು ನಮ್ಮ ಹುಡುಗರು ಕೈಗೆ ಕಾನೂನು ತಗೊಳ್ಳೋಕ್ಕಿಂತ ಮುಂಚೆ ನೀವು ಮತ್ತು ಇಲ್ಲಿಯ ಮಹಾನಗರ ಪಾಲಿಕೆ ಏನಿದೆ, ನೀವು ತಕ್ಷಣ ಎಲ್ಲರಿಗೂ ನೋಟಿಸ್ ಮಾಡಿ ಕನ್ನಡದ ಫಲಕದಲ್ಲಿ 60% ಕನ್ನಡ ಬಳಸಬೇಕು ಅಂತ ಹೇಳಿ ಎಲ್ಲರಿಗೂ ನೋಟಿಸ್ ಕೊಡಬೇಕು, ಜಾರಿ ಮಾಡಬೇಕು. ಇಲ್ಲದೆ ಹೋದರೆ ನಿಮ್ಮಂಥ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡೋಕ್ಕೆ ಯೋಗ್ಯ ಇರಲ್ಲ ಅಂತ ಅನ್ಕೋಬೇಕಾಗುತ್ತೆ. ನಿಮ್ಮ ಮೇಲೂ ಕ್ರಮಕ್ಕೆ ಒತ್ತಾಯಿಸಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಬಿಹಾರಿಗಳಿಗೆ ನಿವೇಶನ ಕೊಡ್ತೀನಿ ಅಂತಾರೆ DCMD. ಕರ್ನಾಟಕ ರಕ್ಷಣಾ ವೇದಿಕೆ ನಿವೇಶನ ಕೊಡ್ಲಿ. ನಾವು 26 ವರ್ಷ ಈ ನಾಡು ನುಡಿಗಾಗಿ ಹಗಲು ರಾತ್ರಿ ಹೋರಾಟ ಮಾಡ್ತಾ ಇದ್ದೀವಿ. ಆ ಹೋರಾಟ ಮಾಡೋ ನಾವು ಪ್ರತಿ ಸರ್ಕಾರಕ್ಕೆ ಬಂದಾಗ ನಮಗೊಂದು ಕಚೇರಿಗೆ ನಿವೇಶನ ಕೊಡಿ ಅಂತ ಕೇಳಿದಾಗ ಕೊಡ್ಲಿಕ್ಕೆ ಆಗದೆ ಇರೋರು ಯಾವ ಉತ್ತರ ಭಾರತದ ಬಿಹಾರಿಗಳಿಗೆ ಕೊಡ್ತೀವಿ ಅನ್ನೋದು ನಿಮ್ಮ ವೋಟ್ ಬ್ಯಾಂಕಿನ ರಾಜಕಾರಣ. ಇಂಥ ವೋಟ್ ಬ್ಯಾಂಕಿನ ರಾಜಕಾರಣ ಬಿಟ್ಟು ನಿಮಗೆ ಭಾಷೆ, ನಾಡು, ನುಡಿ, ನೆಲ, ಜಲ, ಕನ್ನಡಿಗ ಅನ್ನುವ ಕಾಳಜಿ ಕಳಕಳಿ ಇದ್ರೆ ಬಹುಶಃ DK ಶಿವಕುಮಾರ್ ಮುಂದೆ ಮುಖ್ಯಮಂತ್ರಿ ಆಗ್ತಾರೆ. ಇಲ್ಲದೆ ಹೋದರೆ ಕಷ್ಟ ಆಗುತ್ತೆ. ಜನ ಸತ್ತಾಗ ಸುಡುವ ಯಂತ್ರದಲ್ಲೂ ಕೂಡ ಸಚಿವ ರಹೀಂ ಖಾನ್ ಹಾಗೂ ಮಹಾನಗರ ಪಾಲಿಕೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಭ್ರಷ್ಟಾಚಾರ ಹಾಗೂ ರಾಜಕೀಯ ಮಾಡ್ತಾ ಇದ್ದಾರೆ ಎಂದು ಬಿಜೆಪಿ ಮುಖಂಡರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ನಗರದ ಮಹಾನಗರ ಪಾಲಿಕೆ ಎದುರುಗಡೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಧರಣಿ ಪ್ರತಿಭಟನೆ ಉದ್ದೇಶಿಸಿ ಹಲವು ಮುಖಂಡರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ನಗರದಲ್ಲಿ ರಸ್ತೆಗಳು ಸರಿಯಾಗಿಲ್ಲ, ಕಾಲುವೆಗಳು ಒಡೆದು ಹೋಗಿವೆ, ಕಸ ಸರಿಯಾಗಿ ಎತ್ತುವವರಿಲ್ಲ, ರಸ್ತೆ ಮೇಲೆ ಎಲ್ಲೆಂದರಲ್ಲಿ ಮಳೆ ಬಂದರೆ ಸಾಕು ನೀರು ನಿಲ್ತಾ ಇವೆ, ಖಾತಾ ಮುಟೇಷನ್ಗಾಗಿ ಕೋಟಿ ಹಣ ಲೂಟಿ ಆಗ್ತಾ ಇದೆ. ಸಚಿವರೇ ಹಾಗೂ ಅಧ್ಯಕ್ಷರೇ ನಿಮಗೆ ಹೇಳುವವರು ಕೇಳುವವರು ಯಾರೂ ಇಲ್ವಾ ಎಂದು ಬಿಜೆಪಿ ಮುಖಂಡರಾದ ರೇವಣಸಿದ್ದಪ್ಪ ಜಲಾದೆ, ಪಾಲಿಕೆ ಸದಸ್ಯೆ ಉಲ್ಲಾಸಿನಿ ಮುದಾಳೆ ಹಾಗೂ ಸಂತೋಷ್ ರೆಡ್ಡಿ ಆಣದೋರ್ ಅಬ್ಬರದಿಂದ ಪ್ರಶ್ನೆಯನ್ನು ಮಾಡ್ತಾರೆ. ಹೋರಾಟ ಮಾಡಿದರೆ ನಮ್ಮ ಮೇಲೆ ಕೇಸ್ ದಾಖಲಿಸ್ತೀವಿ ಎಂದು ಅಧ್ಯಕ್ಷರು ಹೆದರಿಸ್ತಾ ಇದ್ದಾರೆ. ಎಷ್ಟು ಜನರ ಮೇಲೆ ಹಾಕ್ತೀರಿ ಸ್ವಾಮಿ, ಹಾಕಿ ನೋಡೋಣ ಎಂದು ಅವರು ಸವಾಲು ಹಾಕಿದರು. ಪಾಲಿಕೆ ಅಧ್ಯಕ್ಷರಿಗೆ, ಮಹಾನಗರ ಪಾಲಿಕೆಯಲ್ಲಿ ಅವ್ಯವಹಾರ ಮಾಡುತ್ತಿರುವ ಅಧ್ಯಕ್ಷರಿಗೆ, ಪೌರಾಡಳಿತ ಸಚಿವ ರಹೀಂ ಖಾನ್ಗೆ, ರುದ್ರ ಭೂಮಿಯ ಹಣ ಲಪಟಾಯಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ರುದ್ರ ಭೂಮಿ ಮೀಸಲಿಟ್ಟ ಹಣ ಲಪಟಾಯಿಸಿದ ಮಹಾನಗರ ಪಾಲಿಕೆ ಅಧ್ಯಕ್ಷರಿಗೆ, ಮಹಾನಗರ ಪಾಲಿಕೆ ಕಾಂಗ್ರೆಸ್ ಆಡಳಿತಕ್ಕೆ, ನಗರದ ಮೂಲ ಸೌಕರ್ಯಗಳು ವಂಚಿತ ಮಾಡಿರುವ ಮಹಾನಗರ ಪಾಲಿಕೆ ಆಡಳಿತಕ್ಕೆ, ಬಡ ಜನರ ಕೊಡಲೇಬೇಕು, ಭ್ರಷ್ಟಾಚಾರಕ್ಕೆ ಕಾರಣವಾದ ಮಂತ್ರಿ ರಾಜೀನಾಮೆ ಕೊಡಲೇಬೇಕು, ಮಂತ್ರಿ ರಾಜೀನಾಮೆ ಕೊಡಲೇಬೇಕು, ಮಹಾನಗರ ಪಾಲಿಕೆ ಅಧ್ಯಕ್ಷ ಗೌಸ್ ರಾಜೀನಾಮೆ ಕೊಡಲೇಬೇಕು, ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಧಿಕಾರಿಗಳಿಗೆ, ಭ್ರಷ್ಟಾಚಾರದಲ್ಲಿ ತೊಡಗಿರುವ
ಪ್ರಕಾರ ನೀವೆಲ್ಲರಿಗೆ ಇವಾಗ ನಾವು ಇಲ್ಲೆಲ್ಲ ಬಂದಿದ್ದೆವು. ಶಶಿ ಅಣ್ಣವರು ಎಲ್ಲ ಇನ್ಕ್ವೈರಿ ಮಾಡಿದ್ದಾರೆ. ಶಶಿ ಅಣ್ಣವ್ರಿಗೆ ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ ರೌಡಿ ಶೀಟರ್ ಅಂತ ಇದ್ದಾರೆ ಎಲ್ಲರೂ. ಬಟ್ ರೌಡಿ ಶೀಟರ್ ಅನ್ನೋದಕ್ಕಿಂತ ಮುಂಚೆ ನಿಮ್ದೇನು ಬ್ಯಾಕ್ಗ್ರೌಂಡ್ ಇದೆ ದಯವಿಟ್ಟು ಫಸ್ಟ್ ತಾವು ಅದು ನಿಮ್ಮ ಸ್ಟಡಿ ಮಾಡ್ಕೊಳ್ಳಿ. ಬೇರೆಯವ್ರಿಗೆ ಒಂದು ಬಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕಡೆ 4 ಬಟ್ ಬರುತ್ತೆ. ಅದಕ್ಕಿಂತ ಮುಂಚೆ ಇವಾಗ ನೋಡಿ, ನೀವು ಹೇಳ್ತೀರಾ ನಮ್ಮ ಹತ್ರ ನಮ್ಮ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಏನು ಮಾಡಿದ್ರೂ ನಡೆಯುತ್ತೆ. ಇವಾಗ ನೋಡ್ತಾ ಇದ್ದೀರಾ, ಎಲ್ಲರೂ ಕಣ್ಣಿಗೆ ಬರ್ತಾನೆ ಇದೆ. ಡೇ ಬೈ ಡೇ ಏನಾದರೂ ಒಂದೊಂದು ಹಗರಣಗಳು ಕಣ್ಣಿಗೆ ಬೀಳ್ತಾನೆ ಇದೆ. ಯಾವುದೂ ಕಣ್ಣು ಎದುರುಗಡೆ ಬರ್ತಾ ಇಲ್ಲ ಅನ್ನೋ ಥರ ಇಲ್ಲ. ಬಹಳಷ್ಟು ಟ್ರೈ ಮಾಡ್ತಾ ಇದ್ದಾರೆ ಅದಕ್ಕೆ ಮುಚ್ಚಕ್ಕೆ. ಆದರೆ ನಮ್ಮ ಪಕ್ಷದಿಂದ, ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಅದು ಕಾಂಗ್ರೆಸ್ ಪಕ್ಷದವ್ರು ಎಷ್ಟು ಮುಚ್ಚಿಡ್ತಾ ಇದ್ದಾರೆ ಅದಕ್ಕೆ ನಾವು ಒನ್ ಬೈ ಒನ್ ತೆಗಿತಾ ಇದ್ದೀವಿ. ಅದು ತೆಗಿತಾ ಇದ್ರೆ ಎಲ್ಲರೂ ಏನಂತಾರೆ, ಎಲ್ರಿಗೆ ಇವನಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಇವನಿಗೊಂದು ಮೀಡಿಯಾದು ಜಸ್ಟ್ ಒಂದು ಅಟೆನ್ಷನ್ ಬೇಕು, ಅದ್ರ ಸಂಬಂಧ ಇವನು ಮಾಡ್ತಾ ಇದ್ದಾನಂತಾರೆ. ಆದರೆ ಮೀಡಿಯಾ ಅಟೆನ್ಷನ್ 1 ಸಲ ಇರುತ್ತೆ, 2 ಸಲ ಇರುತ್ತೆ. ಪದೇ ಮೀಡಿಯಾ ಅಟೆನ್ಷನ್ ಯಾರಿಗೂ ಬೇಕಾಗಿದ್ದಿರಲ್ಲ. ಯಾರು ಕೆಲಸ ಮಾಡ್ತಾರೆ, ಇವಾಗ ಆಸ್ ಎ ನಗರಸಭೆ ಸದಸ್ಯರು ಅವರಿದ್ದಾರೆ, ನಗರಸಭೆ ಸದಸ್ಯರು ನಾನಿದ್ದೀನಿ. ಈವನ್ ನನಗೆ ನಿನ್ನೊಬ್ಳು ತಾಯಿ ಫೋನ್ ಮಾಡೋದು, ಅಮ್ಮ ನಮ್ಮ ಹತ್ರ ನೀರಿಲ್ಲ, ದಯವಿಟ್ಟು ನಮ್ಮ ವಾರ್ಡಿಗೆ ಹೆಂಗಾದ್ರೂ ಮಾಡಿ ನೀರು ತಂದುಕೊಡ್ರಿ ಅಂತ ನಂದು. ನೀರು ತಂದುಕೊಡ್ರಿ ಅಂದ್ರೆ ಎಲ್ರಿಗೆ ಹೆಂಗೆ ಅನ್ನಿಸ್ತದೆ ಅಂದ್ರೆ, ಇವ್ರು ಕೌನ್ಸಿಲರ್ ಅರಪ್ಪ, ಇವ್ರು ಕೌನ್ಸಿಲರ್ ಇದ್ದಿದ್ಮೇಲೆ ನಾವು ಇಷ್ಟು ಇವ್ರಿಗೆ ಪ್ರಾಬ್ಲಮ್ ಹೇಳತ್ತಿದ್ದೆವು, ಒಂದು ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಕೊಡಕ್ಕೆ ಇವ್ರಿಗೆ ಆಗಲ್ಲೇನು ಅಂತ ಈ ಥರ ಅಂತ. ಬಟ್ ಪ್ರಾಬ್ಲಮ್ ಇರೋದು ಇಲ್ಲಿ ನಗರಸಭಾ, ಇಲ್ಲಿಂದಾನೇ ಮೇನ್ ಇಲ್ಲಿ ಸ್ಟಾರ್ಟ್ ಆಗದೆ ನಮ್ಗೆ ಇಲ್ಲಿಂದಾನೇ ತೊಂದರೆ ಕೊಡ್ತಾ ಇದ್ದಾರೆ. ಈವನ್ ಒಂದು GB ಮೀಟಿಂಗ್ ತಗೋಬೇಕಂದ್ರೆ ಏನ್ರಿ ಕೆಲಸ, ಅವ್ರಿಗೇನು ಕೆಲಸ ಇಲ್ಲ. ನಮ್ದೇ ಎಲ್ಲ ಕೆಲಸಗಳು ನಾವು ಮಾಡ್ಲಾರ್ದೆಲ್ಲ ಸುಳ್ಳುಗಳು ತಂದಿರ್ತೀವಂತೆ. ಸುಳ್ಳುಗಳು ನಾವು ಯಾವುದೂ ಹೇಳ್ತಾ ಇಲ್ಲ, ನಾವು ವಿತ್ ಎವಿಡೆನ್ಸ್ ಹೇಳ್ತಾ ಇದ್ದೀವಿ. ನಮ್ಮ ಹತ್ರ ಎಲ್ಲ ದಾಖಲಾತಿಗಳಿದಾವೆ, ದಾಖಲಾತಿಗಳು ಇಟ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಅವ್ರ ತರ ನಾವು GB ಮೀಟಿಂಗ್ ತಗೋತಾ ಇದ್ದೀವಿ. 15 ದಿನಕ್ಕೂ 1 ಬಾರ್ ಲೇರೆ, 20 ದಿನಕ್ಕೂ 1 ಬಾರ್ ಲೇರೆ ಅಂತಂದು ಅವರೆಲ್ಲ ಏನು ಸುಳ್ಳು ಮಾತಾಡ್ತಾ ಇದಾರಲ್ಲ. ಮೀಡಿಯಾ ಬಾಂಧವದವ್ರು ನೀವೆಲ್ಲ ಇದ್ದೀರಾ, ಮೀಡಿಯಾ ಅಣ್ಣಂದವರೆಲ್ಲ ನಿಮಗ್ ಗೊತ್ತು ತಾನೆ, ಎಲ್ಲ GB ಮೀಟಿಂಗ್ ಅಲ್ಲಿ ತಾವೆಲ್ಲ ಪ್ರೆಸೆಂಟ್ ಇರ್ತೀರಾ. ನಿಮಗ್ ಗೊತ್ತಿರೋ ಪ್ರಕಾರ ಎಷ್ಟು ದಿವಸಕ್ಕೊಂದ್ಸಲ ಮೀಟಿಂಗ್ ಆಗುತ್ತೆ, ಆಗ್ತಾ ಇದೆಯಾ ಮೀಟಿಂಗು? 1 ವರ್ಷ ಹೋಗ್ತಾ ಇದೆ, ಎಲ್ಲದಕ್ಕೆ 1 ವರ್ಷ ತಗೋತಾ ಇದ್ದಾರೆ. ಇವ್ರು ಯಾರು ಕೇಳೋರು ಇಲ್ಲ ಅಂತ ಇದ್ದಾರೆ. ಆದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ನಮ್ಮ ಹಿರಿಯರೆಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ, ಅವ್ರ ಜೊತೆ ನಾವು ಇದೀವಿ. ಅವ್ರ ಬೆಂಬಲ ನಮಗ್ ಕೊಡ್ತಾ ಇದ್ದಾರೆ. ಹಾಗೂ ನಮ್ಮ ನಗರ ಸಭೆ ಸದಸ್ಯರು ನಾವೆಲ್ಲರೂ ಇಲ್ಲಿ ಪ್ರೆಸೆಂಟ್ ಇದೀವಿ. ನಂದು 2 ಮಾತು ಹೇಳಿ ಮುಗಿಸಕ್ಕೂ ಇಷ್ಟಪಡ್ತೀನಿ. ಧನ್ಯವಾದಗಳು. ಆಗಿರುವಂತದ್ದು ಬಯಲಿಗೆ ಎಳೆದಿದ್ದಾರೆ. ಭ್ರಷ್ಟಾಚಾರ ಆಗಿರುವಂತ ಸತ್ಯ, ಆದ್ರೆ ಅದು ಬಯಲಿಗೆ ನಂತರ ಮಾಧ್ಯಮ ಮುಖಾಂತರ ಎಲ್ಲ ಬೆತ್ತರ ಆಯ್ತು. ಏನ್ ಹೇಳ್ತಾರೆ ಮತ್ತೊಬ್ಬ ನಗರಸಭೆ ಸದಸ್ಯರು, ನಿಮ್ಮಲ್ಲಿ ಕ್ರಿಮಿನಲ್ ಕೇಸ್ ಹಾಕ್ತೀವಿ ಅಂತ. ಕ್ರಿಮಿನಲ್ ಕೇಸ್ ಯಾಕೆ ಸ್ವಾಮಿ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ತಕ್ಕಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಒಂದು ವಿರೋಧ ಪಕ್ಷದ ಯಾವ ರೀತಿ ನಾವು ಕೆಲಸ ಮಾಡಬೇಕು ಆ ರೀತಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಭ್ರಷ್ಟಾಚಾರ ಬಯಲಿಗೆ ಇದ್ರೆ ನಗರಸಭೆ ಸದಸ್ಯರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ. ಕಾನೂನು ನಿಮ್ದೇನಾ? ಕಾನೂನು ನಿಮ್ದ? ಕಾಂಗ್ರೆಸ್ ಸರ್ಕಾರ ನಿಮ್ದು ಇದೆ ಅಂತಂದ್ರೆ ಮನಸ್ಸು ಬಂದಂಗೆ ತಾವು ಭ್ರಷ್ಟಾಚಾರ ಮಾಡ್ತೀರಿ, ಮನಸ್ಸು ಬಂದಂಗೆ ಅಧಿಕಾರ ದುರ್ಬಳಕೆ ಮಾಡ್ಕೋತೀರಿ. ಇಲ್ಲಿನ ಸಚಿವರು ನಿಮ್ಮ ಇದ್ದಾರೆ ಅಂತ ಮನಸ್ಸು ಬಂದಂಗೆ ಮಾಡ್ತೀರಿ. ನನಗಿಲ್ಲ ಎಷ್ಟು ಭ್ರಷ್ಟಾಚಾರ ದಿನಗಳಲ್ಲಿ ಪೂರ್ತಿ ಬೇರೆ ಹೇಳ್ತೀವಿ. ಒಂದು ಭ್ರಷ್ಟಾಚಾರ 50 ಲಕ್ಷ ಸ್ಮಶಾನದಲ್ಲಿ ಆಗಿರುವಂತಕ್ಕೆ ಮಿಸ್ಗೈಡ್ ಮಾಡುವಂತ ರೀತಿ ಕೆಲಸ ಆಗಬಾರ್ದು. ಬಹಳ ಜನ ಒಂದೊಂದು ವಾರ್ಡ್ನಲ್ಲಿ ರಸ್ತೆಗಳಿಲ್ಲ, ರೋಡ್ ಮಣ್ಣಿನ ಮಳೆಗಾಲ ರೋಡ್ ಮಾಡಿದ ರೋಡ್ ಕಿತ್ತೋಗಿದೆ, ಒಂದು ರಸ್ತೆಗಳಾಗಿಲ್ಲ. ಡಾಂಬರ್ ಮಾಡೋದು ಬಜೆಟ್ ಎತ್ತೋದು, ಡಾಂಬರ್ ಹಾಕೋದು ಬಜೆಟ್ ಎತ್ತೋದು, ಈ ರೀತಿ ನಡೆಯಲ್ಲ. ನಿಮ್ದೇ ಮಂತ್ರಿಗಳಿರ್ಲಿ ಯಾರೇ ಇರಲಿ, ಭ್ರಷ್ಟಾಚಾರ ಆಗಿರೋದು ಭ್ರಷ್ಟಾಚಾರ. ಒಂದು ಸ್ಮಶಾನ ಎಲ್ಲರೂ ಸತ್ತು ಮಣ್ಣಿಗೆ ಹೋಗೋದಿರ್ತದ, ಆ ಮಣ್ಣು ಮಾಡೋದಾಗ ಭ್ರಷ್ಟಾಚಾರ ಆಯ್ತು ಅಂತಂದ್ರೆ ಎದುರಾಗಿದ್ದೀರಿ ಅರ್ಥ ಆಗುತ್ತಿಲ್ಲ. ಎಲ್ಲ ನಾವು ಈ ವೇದಿಕೆ ಮುಖಾಂತರ ಹೇಳ್ತೀವಿ, ಮುಂದಿನ ದಿನಗಳಾಗ ಏನ್ ಭ್ರಷ್ಟಾಚಾರ ಆಗಿದೆ ಇದಕ್ಕೆ ಏನು ನಮ್ದು ಕಮಿಷನರ್ ಇದ್ದಾರೆ, ಇದಕ್ಕೆ ಗಮನ ಹರಿಸ್ಬೇಕು. ಸೊ ಗಮನ ಹರಿಸಲಿಲ್ಲ ಅಂದ್ರ ಮುಂದಿನ ದಿನ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ವೇದಿಕೆ ಮುಖಾಂತರ ಎಚ್ಚರಿಕೆ ನೀಡ್ತೀನಿ. ಧನ್ಯವಾದ.
ಭಾವೈಕ್ಯತೆಯ ಸಂತ ಭಕ್ತಿ ಜ್ಞಾನ ಮಾರ್ಗದಿಂದ ಪರಮಾತ್ಮನನ್ನು ಓಲೈಸಿಕೊಳ್ಳುವ ಸರಳ ಮಾರ್ಗ ಬೋಧಿಸಿದ ಹೊಳಸಮುದ್ರ ಗ್ರಾಮದ ಸಂತ ಸದ್ಗುರು ಶ್ರೀ ಹರಿನಾಥ್ ಮಹಾರಾಜರ ಮಹಾರತಿ ಸಮಾರಂಭ ಅತ್ಯಂತ ಸಂಭ್ರಮ ಮತ್ತು ಸಡಗರದ ಭಕ್ತಿಯ ಮಧ್ಯೆ ಗುರುವಾರ ಸಾಯಂಕಾಲ 6 ಗಂಟೆಗೆ ಜರುಗಿತು. ಸಾವಿರಾರು ಮಹಿಳೆಯರು ಹಾಗೂ ಭಕ್ತಾದಿಗಳ ಮಧ್ಯೆ ಸುಮಾರು 15 ನಿಮಿಷಗಳ ಕಾಲ ಭವ್ಯ ಮಹಾಮಂಗಳಾರತಿ ನಡೆದಿದ್ದು ವಿಶೇಷವಾಗಿತ್ತು. ಹರಿನಾಥ್ ಮಹಾರಾಜ್ ಕಿ ಜೈ ಎನ್ನುವಂತಹ ಜಯಘೋಷಗಳು ಮೊಳಗಿದವು. ಈ ಕುರಿತು ಅನಂತ್ ಕದಂ ಅವರು ಮಾತನಾಡ್ತಾರೆ. 12ನೇ ಶತಮಾನದ ಉತ್ತರಾರ್ಧದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಧಾರ್ಮಿಕ ವಿರಸ ತಲೆದೋರಿದಾಗ ಶಾಂತಿ ಸೌಹಾರ್ದತೆ ತೋರಿದ ಸಂತರಲ್ಲಿ ಹರಿನಾಥ್ ಮಹಾರಾಜರು ಕೂಡ ಒಬ್ಬರಾಗಿದ್ದಾರೆ. ಕಠಿಣ ತಪಸ್ಸು ನವನಾಥರ ಮಾರ್ಗದಲ್ಲಿ ನಡೆದು ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ಒಂದು ಬೇಸತ್ತು ಜೀವಂತ ಸಮಾಧಿಯನ್ನು ತೆಗೆದುಕೊಂಡಿದ್ದಾರೆ ಎನ್ನುವಂಥ ಒಂದು ಇತಿಹಾಸದ ವಿಚಾರಗಳನ್ನು ಕದಂ ಅವರು ತಿಳಿಸಿದರು. ಶ್ರೀ ಸದ್ಗುರು ಹರಿನಾಥ್ ಕೇಶವನಾಥ್ ಮಹಾರಾಜ್ ಟ್ರಸ್ಟ್ ಅಧ್ಯಕ್ಷ ಜ್ಞಾನೇಶ್ವರ್ ಪಾಟೀಲ್ ಮಾತನಾಡುತ್ತಾ, ಸುಮಾರು ಮುಂದಿನ 40 ವರ್ಷಗಳಿಗಾಗುವಷ್ಟು ಪ್ರಸಾದದ ವ್ಯವಸ್ಥೆಯನ್ನು ಭಕ್ತರು ಒಪ್ಪಿಕೊಂಡಿದ್ದಾರೆ. ಹೊಳಸಮುದ್ರ ಗ್ರಾಮದಲ್ಲಿ ಹರಿನಾಥ್ ಮಹಾರಾಜರ ಜಾತ್ರೆಯು ಆಷಾಢ ಮಾಸದಲ್ಲಿ ಮತ್ತು ಕಾರ್ತಿಕ ಮಾಸದಲ್ಲಿ ಸುಮಾರು 3 ದಿವಸಗಳ ಕಾಲ ನಡೆಯುತ್ತದೆ. ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಕರ್ನಾಟಕದ ಹಲವು ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ದರ್ಶನ ಪಡ್ಕೊಳ್ತಾರೆ ಎನ್ನುವಂಥ ಮಾತನ್ನು ಹೇಳಿದರು. ಸಾಹಿತಿಗಳು ಹಾಗೂ ಗ್ರಾಮದ ಮುಖಂಡರಾದ ಸಂಗಮೇಶ್ ಮುರ್ಕೆ ಮಾತನಾಡಿ, ಹರಿನಾಥ್ ಮಹಾರಾಜರ ಸಂಜೀವಿನಿ ಸಮಾಧಿ ಐತಿಹಾಸಿಕ ಹಿನ್ನೆಲೆಯ ಜೊತೆಗೆ ನಾಥ ಸಂಪ್ರದಾಯದ ಶಾಖೆಗಳಲ್ಲಿ ಒಂದಾಗಿದೆ. ಸಮಾಧಿಯಲ್ಲಿ ಅಳವಡಿಸಲಾದ ಗಂಡ ಬೇರುಂಡ, ನಾನಾ ಭಂಗಿಯುಳ್ಳ ಶಿಲ್ಪಕಲೆಗಳು ಹಾಗೂ ಅಶ್ವಾರೋಹಿ ಕಲಾಕೃತಿಗಳ ಅಧ್ಯಯನದಿಂದ ಯುವ ಪೀಳಿಗೆ ಆಧ್ಯಾತ್ಮಿಕ ಮಾರ್ಗ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಹೊಳಸಮುದ್ರ ಗ್ರಾಮದ ಶ್ರೀ ಹರಿನಾಥ್ ಮಹಾರಾಜರ ಸಮಾಧಿ ಸ್ಥಳ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸ್ಥಳವಾಗಿದೆ. ಇಲ್ಲಿ ಮಾನವೀಯತೆ ಮುಖ್ಯವಾಗುತ್ತದೆ ಎನ್ನುವಂಥ ಮಾತನ್ನು ಮುರ್ಕೆ ಹೇಳಿದರು. ಗಜಾನಂದ್ ಪಾಠಕ್ ಅವರು ಆರತಿಯನ್ನು ಮಾಡಿದರು. ಜೋಶಿ ಪರಿವಾರದ ತಾಯಂದಿರಿಂದ ಮಹಾಪ್ರಸಾದ ವ್ಯವಸ್ಥೆ ಜರುಗಿತು. ಇದೇ ವೇಳೆ ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿ, ಮುಖಂಡರಾದ ಪ್ರಕಾಶ್ ಟೊಣ್ಣೆ, ವಿಜಯಕುಮಾರ್ ನುದ್ನೂರೆ, ಬಸವರಾಜ್ ದೇಶಮುಖ್, ನಾನಾಸಾಹೇಬ್ ಪಾಟೀಲ್, ದಯಾನಂದ್ ಕದಂ, ಅನಿಲ್ ಬೀರ್ಗೆ, ಸುಭಾಷ್ ಕದಂ, ಅನಿಲ್ ಶಿಂದೆ, ಆನಂದ್ ಮತ್ತು ರಾಮ್ ಕದಂ, ಶಿವಾಜಿರಾವ್ ಎಣಿಕೆ, ಜ್ಞಾನೋಬ ಬೊರಾಳೆ, ತುಕಾರಾಮ್ ಮಾಸಿಮಾಡೆ, ಸೂರ್ಯಕಾಂತ್ ಅಳಂದೆ, ರಾಹುಲ್ ಪಾಟೀಲ್, ಪ್ರದೀಪ್ ಪಾಟೀಲ್, ಮಾಧವ್ ಬೆಣ್ಣೆ, ಅರ್ಚಕರಾಗಿರ್ತಕ್ಕಂಥ ಪ್ರವೀಣ್ ಕದಂ ಸೇರಿದಂತೆ ಇನ್ನು ಅನೇಕ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆರತಿ ಮಾಡುವಂಥ ಸಂದರ್ಭದಲ್ಲಿ ಸಾವಿರಾರು ಮಹಿಳೆಯರು ಜಯಘೋಷಗಳೊಂದಿಗೆ ಎರಡೂ ಕೈಗಳನ್ನು ಮುಗಿದು ಒಂದು ಆರತಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಕೊನೆಗೆ ಎಲ್ಲರಿಗೂ ಕೂಡ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಎಲ್ಲರೂ ಕೂಡ ಒಂದು ಪ್ರಸಾದವನ್ನು ಸವಿದು ದೇವರ ದರ್ಶನವನ್ನು ಪಡ್ಕೊಂಡು ಪುನೀತರಾದರು. ಕಮಲ್ನಗರ್ ತಾಲೂಕಿನ ಹೊಳಸಮುದ್ರ ಗ್ರಾಮದಲ್ಲಿ ಶ್ರೀ ಹರಿನಾಥ್ ಸದ್ಗುರು ಹರಿನಾಥ್ ಮಹಾರಾಜರ ಒಂದು ಜಾತ್ರಾ ಮಹೋತ್ಸವ ಮತ್ತು ಒಂದು ಅದ್ಧೂರಿಯಾಗಿರ್ತಕ್ಕಂಥ ಇವತ್ತು ಆರತಿ ಕಾರ್ಯಕ್ರಮ ಆಗಿತ್ತು. ಒಟ್ಟಾರೆಯಾಗಿ ಇಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಅನಂತ್ ಕದಂ ಅವರು ನಮ್ಮ ಜೊತೆ ಇದ್ದಾರೆ. ಇಲ್ಲಿನ ವಿಶೇಷತೆ ಏನು, ಇಲ್ಲಿನ ಕಾರ್ಯಕ್ರಮ ಯಾವ ರೀತಿಯಾಗಿ ಮಾಡ್ತಾರೆ, ಇಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಅನ್ನುವಂಥ ಕುರಿತು ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ನಾವು ಮಾತಾಡ್ಸ್ಕೊಂಡು ಬರೋಣ. सर नमस्कार. यहाँ का विशेषता क्या है सर? कितने साल से आपका इधर कर रहे हैं? सर ये जो समाधि है सारे विश्व में ये एक ही अकेली ऐसी समाधि है जो कि 5 जनों ने एक ही बार में समाधि ली हुई है. ऐसे तो अपने भारत में पूरे विश्व भारत भर में 5 जीवंत समाधि है जिनमें कि एक जन ने ही समाधि ली हुई. लेकिन यह समाधि जो है 5 जनों ने एक ही दफ़ा समाधि ली हुई है. सन 1201 में यानी कि 800 साल पहले समाधि ली हुई है. हरिनाथ महाराज, सद्गुरु हरिनाथ महाराज जिनका नाम था, इस समाधि में सद्गुरु हरिनाथ महाराज, उनकी पत्नी सखू माता और उनका बेटा गणेशनाथ और उनके साथ 2 कुत्ते थे जो उन्हें पाले हुए थे. वो उन सभी 5 जनों ने ये समाधि ली हुई है. यह कहा जाता है कि सद्गुरु हरिनाथ महाराज हर बुधवार के दिन काशी जाके वहाँ से तीर्थ लाके यहाँ गांव में दे देते थे. समाधि बांधने के बाद भी वो काम चालू था. जिन्होंने जो भी कुछ यहाँ पे मांगा हुआ है उनको हरिनाथ महाराज जी ने दिया हुआ है. साल में 2 बार यात्रा भरती है. सब तरह का इंतजाम यहाँ पे अन्नदान करने के लिए तो इतने लोग उत्सुक है कि अगले 40 साल तक का अन्नदान करने के लिए लोगों ने नाम दर्ज किया हुआ है. साल में 2 यात्राएं होती है. एक यात्रा में 3 लोगों का अन्नदान होता है, यानी कि साल में 6 लोग अन्नदान करेंगे. उसके साथ साथ 2 समाधि सोहळे यहाँ पे होते हैं. सद्गुरु हरिनाथ महाराज की समाधि सोहळा और उनके शिष्य शेषनाथ महाराज की समाधि सोहळा, उनके लिए भी 2 अन्नदान होता है. यानी कि 8 साल में 8 बार यहाँ पे अन्नदान होता है. वो अन्नदान करने के लिए लोगों ने नाम दर्ज किया हुआ है वो 40 साल तक का.
उसके बाद आप अगर आप बोलेंगे कि मुझे अन्नदान करना है तो आपको 40 साल बाद आना पड़ेगा। ऐसे यहाँ पे सब भक्त यहाँ आते हैं। हरिनाथ महाराज जी यहाँ पे 12 साल के लिए तप किए हुए हैं। यहाँ पे आप जाएंगे, समाधि के ऊपर में एक परिस है जिसे कहा जाता है कि लोहा लगाए तो सोना होता है, लेकिन भक्तों की अवस्था देख के उसमें जो गुण है वो गुण हरिनाथ महाराज जी ने उसी दिन निकाल दिया है। अब वो परिस है, ये परिस यहाँ पे जो है ना, मुस्लिम लोगों का जो दरगाह रहता है, दरगाह में जो रहता है उसी तरह का आकार यहाँ पे दिया हुआ है। हाँ, सेम है, लेकिन दरगाह में जो रहता है वो छोटा रहता है, यहाँ पे जो है परिस का बहुत बड़ा है। इसी तरह की यात्रा यहाँ होती है। आप आए, आप यहाँ आए, यह भी एक हरिनाथ महाराज की भक्ति का एक नमूना है। इसी तरह आप आए, हमारे गांव का यह सब आप लोगों तक भेज रहे हैं, लोगों को दिखा रहे, इसलिए मैं गांव की तरफ से, हरिनाथ महाराज संस्थान की तरफ से आपका धन्यवाद मानता हूँ। धन्यवाद सर। माझं नाव ज्ञानेश्वर रामराव पाटील होळसमुद्रकर। मी या श्री हरिनाथ केशवनाथ धर्मदाय संस्थानचा अध्यक्ष। या आमच्या इथे 3 दिवस झाले यात्रा चालू आहे। काल गोंधळाचा कार्यक्रम झालं, आज सकाळपासून पूजा अभिषेक झाले, त्याच्यानंतर आज हरिनाथ महाराजांची आरती झाली 6 वाजता मोठ्या प्रमाणात, की हजारोंच्या लोकांच्या संख्येनं, आणि कमीत कमी एक 10,000 लोकांचं अन्नदान झालं। त्यानंतर आज श्री एकनाथ महाराज हांडे यांचं कीर्तन आहे, आणि सकाळी 6-7 वाजता आमच्या पालखीची मिरवणूक या आमच्या इथं राम मंदिर पाशी जाते, आणि त्यानंतर तिथं जंगी भारुडाचे कार्यक्रम होतात। त्यानंतर लगेच काला होतो, काल्याच्या नंतर आमच्या इथं लगेच काल्याच्या नंतर अन्नदान मोठ्या प्रमाणात, की उद्या दिवसभर अन्नदान चालू असतं। अशा प्रकारे आमच्या या श्री हरिनाथ केशवनाथ संस्थानमध्ये 3 दिवस असं की रोज अन्नदान, त्यानंतर आमच्या इथं 2045-50 पर्यंत अन्नदान बुक आहे। 45 दर गुरुवारी आमच्या इथं दर गुरुवारी अभिषेक आरती होते। त्यानंतर 2 वेळेस यात्रा होते, त्यावेळेस नंतर एक वेळेस हरिनाथ महाराजांची समाधी सोहळा होते, आणि त्यानंतर केशवनाथ महाराजांची समाधी सोहळा होते। ನಮ್ಮೂರು ಧಾರ್ಮಿಕ ಕ್ಷೇತ್ರ ಹೊಂದಿದೆ। ಇಲ್ಲಿ ಸಂತ ಹರಿನಾಥ ಮಹಾರಾಜರು ಜೀವಂತ ಸಮಾಧಿಯನ್ನು ತೆಗೆದುಕೊಂಡಿದ್ದಾರೆ। ಇವರು ನಾಥ ಸಂಪ್ರದಾಯದಲ್ಲಿ ಬರುವಂಥ ಏಕೈಕ ಗುರು ಶಿಷ್ಯರ ಸಂಬಂಧದೊಂದಿಗೆ ಇಲ್ಲಿ ಉಳಿದುಕೊಂಡು 12 ವರ್ಷ ವನವಾಸವನ್ನು ಮಾಡಿಕೊಂಡು ಇಲ್ಲಿ ಸಮಾಧಿಯನ್ನು ಆಯ್ಕೆವಾಗಿದ್ದಾರೆ। ಅದಕ್ಕೆ ಗುರುವಿನ ಫಲವಾಗಿ, ಗುರುವಿನ ಒಂದು ಕಾಣಿಕೆಯ ರೂಪದಲ್ಲಿ ಕೇಶವನಾಥ ಮಹಾರಾಜರು ಒಂದು ಸಮಾಧಿಯನ್ನು ಕಟ್ಟಿ ಅದಕ್ಕೆ ಕಾಣಿಕೆ ಕೊಡುತ್ತಾರೆ। ಆ ಸಮಾಧಿಯನ್ನು ಅನೇಕ ಚಿತ್ರಗಳನ್ನು ಕೆತ್ತಿರುತ್ತಾರೆ। ಅಲ್ಲಿ ಗಂಡ ಬೇರುಂಡ ಮತ್ತು ಸೂರ್ಯಚಂದ್ರನ ಆಕಾರಗಳು ಇವೆ। ಉತ್ತರ ಮತ್ತು ಊರು ಮತ್ತು ಪಶ್ಚಿಮಕ್ಕೆ ನೋಡಿದರೆ ಅಲ್ಲಿ ಒಂದು ಕಲಾತ್ಮಕ ಕೆತ್ತನೆಗಳನ್ನು ಆಕರ್ಷಣೆ ಮಾಡುತ್ತವೆ। ಇವು ಏನು ಅಂದರೆ ನಮಗೆ ಹಿಂದೂ ಮತ್ತು ಮುಸ್ಲಿಂ ಏಕೋ ಧರ್ಮದ ಒಂದು ಪ್ರತೀಕವನ್ನು ದ್ಯೋತಕವನ್ನು ಕೊಡುತ್ತವೆ। ಇದಕ್ಕಾಗಿ ಇಲ್ಲಿ ಎಲ್ಲ ಜಾತಿಗಳು ಭೇದ ಭಾವವಿಲ್ಲದೆ ಎಲ್ಲ ಮಾನವರು ಈ ಭಕ್ತಿಯಿಂದ ನಡೆದುಕೊಂಡು ಇಲ್ಲಿ ಸೇವೆಯನ್ನು ನೀಡುತ್ತಾರೆ। ವರ್ಷದಲ್ಲಿ 2 ಸಲ ಜಾತ್ರೆ ನಡೆಯುತ್ತದೆ, ಅದು ಆಷಾಢ ಮತ್ತು ಕಾರ್ತಿಕ। ಹೀಗಾಗಿ ಇಲ್ಲಿ ಯಾವುದೇ ಭೇದವಿಲ್ಲದೆ ಇಲ್ಲಿ ಅನೇಕ ರೀತಿಯಲ್ಲಿ ಕಾರ್ಯಕ್ರಮ ನಡೆಯುವುದರ ಜೊತೆಗೆ 2 ಜಾತ್ರೆಗಳು ನಡೆಯುವುದರ ಜೊತೆಗೆ ಇಲ್ಲಿ ಅನ್ನದಾಸೋಹಗಳು, ಧಾರ್ಮಿಕ ಕಾರ್ಯಗಳು, ಅನೇಕ ಚಟುವಟಿಕೆಗಳು ಮಾನವತೆಯ ದೃಷ್ಟಿಯಲ್ಲಿ ಅರಿವಿನ ಫಲದಲ್ಲಿ ನಡೆದುಕೊಂಡಂಥ ಪ್ರವಾಹ ಪುರುಷರಾಗಿ ಮೆರೆದಿದ್ದಾರೆ। ಧನ್ಯವಾದಗಳು। ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಔರಾದ್ ಪಟ್ಟಣದ ಬಸವನವಾಡಿ ತಾಂಡದ ನಿವಾಸಿಗಳಿಗೆ ಆಸ್ತಿ ನಿವೇಶನ ಪತ್ರಗಳನ್ನು ನೀಡುವುದಾಗಿ ತಹಸೀಲ್ದಾರರು ಮತ್ತು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಲಿಖಿತ ರೂಪದಲ್ಲಿ ಭರವಸೆ ಕೊಟ್ಟಿದ್ದರು. ಆದರೆ ಇಂದಿಗೂ ಕೂಡ ಈ ಬೇಡಿಕೆ ಈಡೇರದೇ ಇರೋದರಿಂದ ನವೆಂಬರ್ 18ರಂದು ತಹಸೀಲ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಆಯೋಜಿಸಲಾಗಿದೆ ಎಂದು ಪಟ್ಟಣ ಪಂಚಾಯತ್ ಸದಸ್ಯ ಶಿವಾಜಿ ರಾಠೋಡ್ ತಿಳಿಸಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಅವರು, ಬಸವನವಾಡಿ ತಾಂಡದಲ್ಲಿ ನಿವಾಸಿಗಳು 3-4 ತಲೆಮಾರಿನಿಂದ ವಾಸ ಮಾಡ್ತಾ ಇದ್ದಾರೆ. ಇದುವರೆಗೆ 111 ಫಲಾನುಭವಿಗಳು ಆನ್ಲೈನ್ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಉದ್ದೇಶಪೂರ್ವಕವಾಗಿ ಗ್ರಾಮ ನಿವೇಶನ ಮಂಜೂರಾತಿ ಒಂದು ಪ್ರಮಾಣ ಪತ್ರವನ್ನು ನೀಡಲಿಕ್ಕೆ ವಿಳಂಬ ಮಾಡ್ತಾ ಇದ್ದಾರೆ. ಬೇರೆ ಕಡೆಗಳಲ್ಲೆಲ್ಲ ನೀಡಿದ್ದಾರೆ, ಆದರೆ ಬಸವನವಾಡಿ ತಾಂಡದ ನಿವಾಸಿಗಳಿಗೆ ಮಾತ್ರ ಅನ್ಯಾಯ ಮಾಡಲಾಗ್ತಾ ಇದೆ ಎನ್ನುವಂಥ
ಮಾತನ್ನು ಶಿವಾಜಿ ರಾಠೋಡ್ ಅವರು ತಿಳಿಸಿದರು. ಈ ಹಿಂದೆ ಸಚಿವರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರಿಗೂ ಕೂಡ ನಾವು ಸಾಕಷ್ಟು ಬಾರಿ ಸಂಪರ್ಕ ಮಾಡಿದ್ದೇವೆ, ಶಾಸಕರಿದ್ದಾಗಲೂ ಕೂಡ ಸಂಪರ್ಕ ಮಾಡಿದ್ದೇವೆ. ಇವತ್ತು ನೋಡೋಣ ನಾಳೆ ನೋಡೋಣ ಅಂತ ತಿಳ್ಕೊಂಡು ಅವರು ಕೂಡ ಭರವಸೆಯನ್ನು ಕೊಡ್ತಾನೆ ಮುಂದೂಡ್ತಾ ಬಂದಿದ್ದಾರೆ. ಆದರೂ ಕೂಡ ನಮ್ಮ ಕೆಲಸ ಆಗಿಲ್ಲ. ಬೇರೆ ಬೇರೆ ತಾಂಡಗಳಿಗೆ ಈ ಕೆಲಸ ಆಗಿದೆ, ಆದರೆ 150 ಮನೆಗಳು ಇರತಕ್ಕಂತಹ ಈ ಒಂದು ಬಸವನವಾಡಿ ತಾಂಡ ಮತ್ತು ಇನ್ನೊಂದು ದೇಶಮುಖ್ ತಾಂಡಗಳೇನಿದೆ, ಕೆಲವೊಂದು ತಾಂಡಗಳಿಗೆ ಮಾತ್ರ ಈ ರೀತಿ ಅನ್ಯಾಯ ಆಗ್ತಾ ಇದೆ. ಮುಖ್ಯಾಧಿಕಾರಿಗಳು ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಈ ಕುರಿತು ತನಿಖೆ ಆಗಬೇಕು. ನಾವು ಈ ಕುರಿತು PD ಅವರಿಗೆ ಅಂದರೆ ಶಿವರಾಜ್ ರಾಠೋಡ್ ಅವರಿಗೆ ಕೂಡ ಭೇಟಿ ನೀಡಿದಾಗ ಅವರ ಹತ್ರ ಸಮಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಮತ್ತೊಮ್ಮೆ ಹೋದಾಗ ತನಿಖೆ ಮಾಡಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಇದು ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ. ನಾವು ಅನಿವಾರ್ಯವಾಗಿ ಹೋರಾಟವನ್ನು ಮಾಡಲೇಬೇಕಾಗಿದೆ. ನವೆಂಬರ್ 18ರಂದು ತಹಸೀಲ್ ಕಚೇರಿ ಮುಂದೆ ಹೋರಾಟವನ್ನು ಮಾಡ್ತೇವೆ. ಕೊನೆಗೆ ನಮಗೆ ನ್ಯಾಯ ಸಿಗದೇ ಇದ್ದರೆ ಯಾವ ಒಂದು ಹೋರಾಟಕ್ಕಾದರೂ ಕೂಡ ನಾವು ಇಳಿತೀವಿ ಅನ್ನುವಂಥ ಮಾತನ್ನು ಶಿವಾಜಿ ರಾಠೋಡ್ ಹೇಳಿದರು. ಇದೇ ಸಂದರ್ಭದಲ್ಲಿ ಅವರ ಒಂದು ಸ್ನೇಹಿತರು, ಆಪ್ತರು, ಒಂದು ತಾಂಡದ ಪ್ರಮುಖರು, ಮುಖಂಡರು ಹಾಜರಿದ್ದರು. 22/5/2021 को ऑलरेडी आदेश आया है, उनको हक पत्रिका देना बोल के आदेश ऑलरेडी आया है, मगर 2022 में मार्च 2022 में 90 सीसी बोल के एप्लीकेशन ऑलरेडी भरे हैं. हम लोग तांडे के पूरे 111 एप्लीकेशन भरे हैं. हम बार बार तहसीलदार साहब के पास जाते थे. हम लोग तहसीलदार अलग अलग बदली हो रहे हैं, बार बार हम लोग जाते थे. अभी जो तहसीलदार है महेश पाटिल, इनको भी हम बार बार फॉलो किए. उनका कहना है कि मुझे ये नगर अभी ऑलरेडी सभी तालुका औराद तालुका में सभी ग्राम पंचायत में सबको हक पत्रिका दे दिया है, मगर नगर पंचायत में अब तक हक पत्रिका नहीं मिला है. क्यों? महेश पाटिल का कहना है, तहसीलदार महेश पाटिल का कहना है कि ये कुछ टेक्निकल इशू है. टेक्निकल इशू है बोल के हमको पिछले तहसीलदार भी वो तो कुछ भी काम नहीं किए आज तक. और हमारे तांडे 3 पीढ़ी से है, कुछ भी काम नहीं है. 3 साल से हम पे विदाउट अभी नगर पंचायत में टाउन प्लानिंग विदाउट अप्रूवल के वहां से 20-25 हजार रुपया लेके सबको खाता इशू कर रहे हैं वहां पे, मगर तांडे वाले को खाता इशू नहीं कर रही. खाता ऑलरेडी गवर्नमेंट का भी आदेश है कि जो जूना पीढ़ी रहते हैं उनको खाता देना बोल के, ई खाता देना बोल के नया अभियान चालू किया है राज्य सरकार ने, मगर अब तक उसके ऊपर इंप्लीमेंट नहीं कर रहे, कोई भी ध्यान नहीं दे रहा वहां पे. तो मैं ये मीडिया के माध्यम से इस सरकार को जागरूक करना चाहता हूं और तांडे वाले को मालिकाना हक आप मीडिया भाइयों को वजह से मिले और ये न्यूज राज्य सरकार तक जाए और प्रशासन तक जाए और हमको मालिकाना हक दिलाने की हेल्प करे बोल के मैं निवेदन करता हूं. और तहसीलदार को जो बसनवाड़ी तांडा है, हम तहसीलदार को भी मनवी दिए हैं. सरकार का आदेश आते हुए भी आप लोगों ने अब तक इसके ऊपर कुछ भी कार्रवाई नहीं की, कुछ भी काम नहीं किए. ऑलरेडी एकलार तांडा में ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ TN ನಾರಾಯಣಗೌಡರು ಒಂದು ಕರವೇ ಕಾರ್ಯಕರ್ತರ ಮೇಲಿರತಕ್ಕಂಥ ಮೊಕದ್ದಮೆಗಳನ್ನು ವಾಪಸ್ ಪಡೆಯಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಕೆಲವೊಂದು ಕಾನೂನು ತೊಡಕುಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಮೇಲಿನ ಮೊಕದ್ದಮೆಯನ್ನು ಹಿಂತೆಗೆದುಕೊಳ್ಳಿಕ್ಕೆ ಸ್ವಲ್ಪ ವಿಳಂಬ ಆಗ್ತಾ ಇರಬಹುದು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕನ್ನಡ ಪರ ಹೋರಾಟಗಾರರ ಮೇಲಿನ ಮೊಕದ್ದಮೆ ಹಿಂತೆಗೆದುಕೊಳ್ಳುವ ಪ್ರಯತ್ನ ಮಾಡಲಾಗುವುದು, ನಮ್ಮ ಸರ್ಕಾರ ಬದ್ಧವಾಗಿದೆ ಎನ್ನುವಂಥ ಮಾತನ್ನು ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಆಮೇಲೆ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಕನ್ನಡ ದೀಕ್ಷೆ ಸ್ವೀಕಾರ ಸಮಾರಂಭದಲ್ಲಿ ಅವರು ಮಾತನಾಡ್ತಾರೆ. ಕನ್ನಡ ನಾಡು, ನುಡಿ, ನೆಲ, ಜಲ ಉಳಿಸಲು ಸರ್ಕಾರ ಬದ್ಧವಾಗಿದೆ. ಎಲ್ಲರೂ ಕೂಡಿ ಒಂದು ಕನ್ನಡ ಉಳಿಸುವಂಥ ಕಾರ್ಯ ಮಾಡೋಣ ಎಂದು ಸಚಿವರು ಹೇಳ್ತಾರೆ. ನಾರಾಯಣಗೌಡರಂಥ ಹೋರಾಟಗಾರರು ವಿಧಾನಸಭೆಗೆ ಬರಬೇಕೆಂಬ ಆಶಾಭಾವ ಸಚಿವರು ವ್ಯಕ್ತಪಡಿಸಿದರು. ಇದೇ ವೇಳೆ ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಸ್ವಾಮಿ, ಕರವೇ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸೋಮನಾಥ್ ಸ್ವಾಮಿ ಮುಧೋಳ್ಕರ್, ಬಸವರಾಜ್ ಧನ್ನೂರ್ ಸೇರಿದಂತೆ ಇನ್ನು ಅನೇಕ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸಾವಿರಾರು ಸಂಖ್ಯೆಯಲ್ಲಿ ಕರವೇ ಕಾರ್ಯಕರ್ತರು, ಮಹಿಳೆಯರು, ಯುವಕರು, ಹಿರಿಯರು ಎಲ್ಲರೂ ಕೂಡ ಒಂದು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ರಂಗಮಂದಿರ ಕಡೆಗೆ ಹೆಜ್ಜೆ ಹಾಕಿದರು. ಇದಕ್ಕೂ ಮುನ್ನ ನಗರದ ಅಂಬೇಡ್ಕರ್ ವೃತ್ತದಿಂದ ರಂಗಮಂದಿರವರೆಗೆ ಭವ್ಯ ಒಂದು ಮೆರವಣಿಗೆ ಕಾರ್ಯಕ್ರಮ ಕೂಡ ಜರುಗಿತು. ಡಿಜೆ ಹಾಡಿನ ಮೇಲೆ, ಕನ್ನಡ ಒಂದು ಹಾಡಿನ ಮೇಲೆ ಯುವಕರು ಸಾಕಷ್ಟು ಹೆಜ್ಜೆಯನ್ನು ಹಾಕಿದರು, ನೃತ್ಯವನ್ನು ಮಾಡಿದರು. ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೂಡ ಒದಗಿಸಲಾಗಿತ್ತು. ನಾರಾಯಣಗೌಡರು ಹೇಳಿದ್ದಾರೆ, ಹೋರಾಟಗಾರ ಇದೆ, ಕನ್ನಡದ ನಾಮಫಲಕ ಹಾಕುವಂಥದ್ದಿರ್ಬೋದು, ಕಾಯ್ದೆ ಆಗಿದೆ.
ಆಡಳಿತ ಭಾಷೆ ಕನ್ನಡನೇ ಉಪಯೋಗ ಮಾಡಬೇಕು ಅನ್ನುವಂಥದ್ದು, ದ್ವಿಭಾಷಾ ನೀತಿ ಜಾರಿಗೆ ತರಬೇಕು ಅನ್ನುವಂಥದ್ರ ಬಗ್ಗೆನೂ ಮಾನ್ಯ ಮುಖ್ಯಮಂತ್ರಿಯವರು ಬಹಳಷ್ಟು ಮುಕ್ತವಾಗಿ ಅದರ ಬಗ್ಗೆ ಒಲವನ್ನು ತೋರಿಸಿದ್ದಾರೆ. ಇವತ್ತು ತಾವು ತಮ್ಮ ಭಾಷಣದಲ್ಲಿ ಹೇಳಿದ್ದೀರಿ, ಕನ್ನಡ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳ ಮೇಲೆ ಮೊಕದ್ದಮೆ ಹೂಡಲಾಗಿದೆ, ಮೊಕದ್ದಮೆ ವಾಪಸ್ ಪಡಿಬೇಕು ಅಂತ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಇರ್ಬೋದು, ನಾವೆಲ್ಲ ಇರ್ಬೋದು, ಕೊಟ್ಟ ಮಾತಿನಂತೆ ನಾವು ನಡೆದಿದ್ದೇವೆ, ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದೇವೆ. ಅದಕ್ಕೆ ಸ್ವಲ್ಪ ವಿಳಂಬ ಆಗ್ಬೋದು. ಕಾನೂನಿನ ಕೆಲವೊಂದ್ಸಲ ತೊಡಕುಗಳಿರ್ತವೆ. ಕಾನೂನು ಇಲಾಖೆ ಕಳಿಸಿ ಅವರ ಅಭಿಪ್ರಾಯ ಪಡಿಬೇಕಾಗ್ತದೆ, ಗೃಹ ಇಲಾಖೆ ಅಭಿಪ್ರಾಯ ಪಡಿಬೇಕಾಗ್ತದೆ. ಅವೆಲ್ಲವನ್ನು ಪಡೆದು ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಬೇಕಾಗ್ತದೆ. ವಿಳಂಬ ಆದ್ರೂ ಪರವಾಗಿಲ್ಲ. ನಾನು ನಿಮ್ಮ ಒಂದು ಏನು ಕೂಗಿದೆ ಅದಕ್ಕೆ ಸಂಪೂರ್ಣವಾದಂತಹ ಬೆಂಬಲ ಇದೆ. ಮಾನ್ಯ ಸಿದ್ದರಾಮಯ್ಯವರು ಮಾತು ಕೊಟ್ಟಿದ ಮೇಲೆ ಅದು ಮಾಡೇ ಮಾಡ್ತಾರೆ. ಕನ್ನಡ ಪರ ಸಂಘಟನೆಗಳು ಏನು ಕನ್ನಡ ಹೋರಾಟಕ್ಕಾಗಿ ಅಭಿವೃದ್ಧಿ ಆದ್ರೆ ಕನ್ನಡ ಬೆಳೀತದೆ, ಕರ್ನಾಟಕ ಬೆಳೀತದೆ, ನಾವೆಲ್ಲರೂ ಅಭಿವೃದ್ಧಿ ಆಗ್ತೇವೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ನಮ್ಮ ಯುವಕರಿಗೆ ತಯಾರು ಮಾಡುವಂತ ಕೆಲಸ ಮಾಡೋಣ. ಕನ್ನಡ ರಾಜ್ಯದ ಕರ್ನಾಟಕದ ನೆಲ, ಜಲ, ಭಾಷೆ, ಯಾಕೆಂದ್ರೆ ನಾವೇನ್ ಮಾತಾಡ್ತೀವಿ, ಮಾತನಾಡೋದನ್ನು ಮಾತನಾಡಿದ್ದೇ ಬರೆಯುವಂಥದ್ದು, ಬರೆದದ್ದನ್ನೇ ಓದುವಂಥದ್ದು, ಓದಿದ್ದನ್ನೇ ಮತ್ತೆ ಬರವಣಿಗೆಯಲ್ಲಿರುವಂತ ಯಾವುದಾದ್ರೂ ಭಾಷೆ ಜಗತ್ತಿನಲ್ಲಿ ಇದ್ರೆ ಅದು ಶಾಸ್ತ್ರೀಯ ಕನ್ನಡ ಭಾಷೆ ಅಂತ ಬಹಳ ಹೆಮ್ಮೆಯಿಂದ ಹೇಳಬೇಕು. ಹೀಗಾಗಿ ಈ ಕನ್ನಡ ಭಾಷೆಯನ್ನು ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ, ಇವತ್ತು ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ದೀಕ್ಷಾ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲ ಭಾಗವಹಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ಅಭಿನಂದಿಸಿ, ಸೋಮನಾಥ್ ಇರ್ಬೋದು, ತಂಡದವರೆಲ್ಲ ಇರ್ಬೋದು, ಅವರಿಗೆ ನನ್ನ ಸಂಪೂರ್ಣವಾದಂಥ ಬೆಂಬಲ ಇದೆ. ನಾರಾಯಣಗೌಡರು ನಿಸ್ವಾರ್ಥ ಭಾವನೆಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟ ಅಷ್ಟೇ ಇಲ್ಲ, ನಿಮ್ಮಂಥವರು ವಿಧಾನಸಭೆಯಲ್ಲಿ ಬರಬೇಕು. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಶ್ರಮ ಪಟ್ಟು ಎಲ್ಲರಿಗೂ ಅವರಿಗೆ ಬೆಂಬಲಿಸಿ ಒಬ್ಬ ಕನ್ನಡದ ಬಗ್ಗೆ ಕಳಕಳಿ ಇದ್ದು ವಿಧಾನಸಭೆಯಲ್ಲಿ ಮಾತಾಡುವಂತಹ ಒಂದು ರೀತಿಯಲ್ಲಿ ಶಕ್ತಿ ಬರುವಂತಹ ರೀತಿಯಲ್ಲಿ ಅಂತ ಒಂದು ಪ್ರತಿನಿಧಿಸುವಂತ ಒಬ್ಬ ಯೋಗ್ಯ ಒಬ್ಬ ನಾಯಕರಿಗೆ ತಯಾರು ಮಾಡುವಂತಹ ಕೆಲಸ ಅಂತವರಿಗೆ ಆ ಭುವನೇಶ್ವರಿ ತಾಯಿ ಆಶೀರ್ವಾದ ಮಾಡಲಿ ಅಂತೇಳಿ ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.